ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಅಂತೂ ಇಂತೂ SSLC ವಾರ್ಷಿಕ ಪರೀಕ್ಷೆ 2024ರ ವೇಳಾಪಟ್ಟಿ ಬಂದೇ ಬಿಟ್ಟು. ನೋಡೋಣ ಯಾವ ದಿನ ಯಾವ ವಿಷಯದ ಪರೀಕ್ಷೆ ನಡೆಯುತ್ತೆ ಅಂತ. SSLCಯ ಎಲ್ಲ ವಿಷಯಗಳಲ್ಲಿನೂ ಕೂಡ ನಾವು ಕ್ವಶನ್ ಆನ್ಸರ್ಸ್ಗಳನ್ನು, ಪ್ರತಿ ಪಾಠದ್ದು ಪಾಸಿಂಗ್ ಪ್ಯಾಕೇಜ್ಗಳನ್ನು, ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ಅಪ್ಡೇಟ್ ಮಾಡ್ತಾನೆ ಇದ್ದೀವಿ. ಅವುಗಳ ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕಾದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ, ಒಂದ್ಸರಿ ನೋಡಿ ಅಂತ ಹೇಳ್ತಾ ನೋಡೋಣ ವೇಳಾಪಟ್ಟಿ ಹೇಗಿದೆ ಅಂತ. ಕರ್ನಾಟಕ ಸರ್ಕಾರ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 6ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು 3. ಇಲ್ಲಿ ತಾತ್ಕಾಲಿಕ ವೇಳಾಪಟ್ಟಿಯ ಉಲ್ಲೇಖ ಮತ್ತು ದಿನಾಂಕ 1/12/2023. ಸುತ್ತೋಲೆ 2023-24ನೇ ಸಾಲಿನ SSLC ಮತ್ತು ದ್ವಿತೀಯ PUC ವಾರ್ಷಿಕ ಪರೀಕ್ಷೆ 1ರ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಪ್ರಕಟಿಸಿರುವ ಕುರಿತು. ಸೊ ಆಲ್ರೆಡಿ ಏನು ಮಾಡಿದ್ದಾರೆ ಅಂದರೆ, ಮೇಲಿನ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ 2023-24ನೇ ಸಾಲಿನ SSLC ಮತ್ತು ದ್ವಿತೀಯ PUC ವಾರ್ಷಿಕ ಪರೀಕ್ಷೆ 1ರ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಮಂಡಳಿಯ ಜಾಲತಾಣದಲ್ಲಿ ದಿನಾಂಕ 1/12/2023ರಂದು ಪ್ರಕಟಿಸಲಾಗಿದೆ. ರಾಜ್ಯದ ಎಲ್ಲ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರುಗಳು ಹಾಗೂ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ತಮ್ಮ ಶಾಲಾ ಕಾಲೇಜುಗಳ ಪ್ರಕಟಣಾ ಫಲಕದಲ್ಲಿ ಪ್ರಕಟಿಸಿ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಲು ತಿಳಿಸಿವೆ. ಈ ವೇಳಾಪಟ್ಟಿಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ ದಿನಾಂಕ 1/12/2023ರಿಂದ 15/12/2023ರವರೆಗೆ ಒಟ್ಟು 15 ದಿನಗಳ ಕಾಲಾವಕಾಶದಲ್ಲಿ ಲಿಖಿತವಾಗಿ ಬರೆದು ಅದನ್ನು ಚೇರ್ಪರ್ಸನ್ KSEAB@gmail.comಗೆ ಸಾಫ್ಟ್ ಕಾಪಿಯನ್ನು ಹಾಗೂ ಹಾರ್ಡ್ ಪ್ರತಿಯನ್ನು ಅಧ್ಯಕ್ಷರು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 6ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು 3 ಇಲ್ಲಿಗೆ ಕಳಿಸಲಿಕ್ಕೆ ಕೇಳಿದರೆ ನಿಗದಿತ ಕೊನೆಯ ದಿನಾಂಕದ ನಂತರ ಬಂದಿರೋ ಆಕ್ಷೇಪಣೆಗಳನ್ನು ಪರಿಗಣಿಸೋದಿಲ್ಲ ಅಂತ ಅಧ್ಯಕ್ಷರು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಸುತ್ತೋಲೆಗಳನ್ನು ಹೊರಡಿಸಿದ್ದಾರೆ. ಅನುಬಂಧದಲ್ಲಿ ವೇಳಾಪಟ್ಟಿಯನ್ನು ಅಡಕಗೊಳಿಸಿದ್ದಾರೆ. 2024ರ SSLC ಪರೀಕ್ಷೆ 1ರ ತಾತ್ಕಾಲಿಕ ವೇಳಾಪಟ್ಟಿ ಇದೆ. ಇಲ್ಲಿ ವಾರ ಮತ್ತು ದಿನಾಂಕ ಕೊಟ್ಟಿದ್ದಾರೆ, ವಿಷಯ ಇದೆ, ಸಮಯ ಇದೆ. ಸೊ ಒಟ್ಟಾರೆ ಅಂಕಗಳು. ಫಸ್ಟ್ ಪೇಪರ್ ಬತ್ತು 25 ಮಾರ್ಚ್ 2024ಕ್ಕೆ ಸೋಮವಾರ. ಪ್ರಥಮ ಭಾಷೆಯಲ್ಲಿರ್ತಕ್ಕಂಥ ಪರೀಕ್ಷೆ ಬೆಳಗ್ಗೆ 10:30ರಿಂದ 1:45ರವರೆಗೆ, ಮಧ್ಯಾಹ್ನ ಒಟ್ಟಾರೆ 3:15. ಮುಂದೆ ಮಂಗಳವಾರ ಪರೀಕ್ಷೆ ಇಲ್ಲ ಅಂತ ಕೊಟ್ಟಿದ್ದಾರೆ. 27/3/2024 ಬುಧವಾರಕ್ಕೆ ಸಮಾಜ ವಿಜ್ಞಾನದ ಪರೀಕ್ಷೆ, ಅದು ಕೂಡ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 1:45ರವರೆಗೆ. 28 ಮಾರ್ಚ್ 2024ಕ್ಕೆ ಮತ್ತೆ 29 ಮಾರ್ಚ್ 2024ಕ್ಕೆ ಪರೀಕ್ಷೆಗಳು ಇಲ್ಲ. ಮುಂದಿನ ಪರೀಕ್ಷೆ ಇರೋದು 30 ಮಾರ್ಚ್ 2024ಕ್ಕೆ ಶನಿವಾರ ವಿಜ್ಞಾನ ವಿಷಯದ ಪರೀಕ್ಷೆ ಇರ್ತದೆ. ಸೊ ಅದೇ ತನ್ನಾಗಿರ್ತಕ್ಕಂಥದ್ದು. ಯಾರಿಗೆ ಈ ಪರೀಕ್ಷೆಗಳು ಅನ್ವಯಿಸ್ತಾವೆ ನೋಡಿ, ಈ ಕೆಳಗಿನ ಪರೀಕ್ಷೆಗಳನ್ನು ಸಹಿತ ನೋಡ್ಕೊಡ್ರಿ. ಅವುಗಳ ಕೂಡ ಸಮಯಗಳನ್ನು ಅವ್ರು ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಮುಂದೆ 31 ಮಾರ್ಚ್ 2024 ಭಾನುವಾರ, 1 ಏಪ್ರಿಲ್ 2024ಕ್ಕೆ ಪರೀಕ್ಷೆ ಇಲ್ಲ. ಮುಂದಿನ ಪರೀಕ್ಷೆ 2 ಏಪ್ರಿಲ್ 2024 ಮಂಗಳವಾರದಂದು ಗಣಿತ, ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 1:45. ಮುಂದೆ ಇರ್ತಕ್ಕಂಥ ಪಠ್ಯಕ್ರಮಗಳ ವಿಷಯಗಳನ್ನು ಕೊಟ್ಟಿದ್ದಾರೆ. ಕೋರ್ಸ್ ಸಬ್ಜೆಕ್ಟಲ್ಲಿ ಯಾವ ಇದನ್ನು ಅನ್ವಯಿಸ್ತವೆ ಅದನ್ನು ನೋಡಿ ಅವುಗಳ ಪರೀಕ್ಷೆಗಳನ್ನು ಸಹಿತ 3/4/2024ಕ್ಕೆ ಬುಧವಾರದಂದು ಆಯೋಜನೆಯನ್ನು ಮಾಡಿದ್ದಾರೆ. ಸೊ ಮುಂದೆ ಹೋಗೋಣ. 4/4/2024ಕ್ಕೆ ತೃತೀಯ ಭಾಷೆ ಹಿಂದಿ ವಿಷಯದ ಪರೀಕ್ಷೆಗಳನ್ನು ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 1:30ರವರೆಗೆ ಪರೀಕ್ಷೆ ನಡೀತಾರೆ. ಅಲ್ಲೇ NSQFನ ವಿಷಯಗಳ ಪರೀಕ್ಷೆಗಳನ್ನು ಸಹಿತನೂ ಕೂಡ ಪರೀಕ್ಷೆಗಳನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಮುಂದೆ ಲಾಸ್ಟ್ ಪೇಪರ್ ನೋಡೋದಾದರೆ 5 ಏಪ್ರಿಲ್ 2024ಕ್ಕೆ ಪರೀಕ್ಷೆ ಇಲ್ಲ. ಕೊನೆಯ ಪರೀಕ್ಷೆ 6 ಏಪ್ರಿಲ್ 2024 ಶನಿವಾರ, ಇಂಗ್ಲಿಷ್, ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 10:30ರವರೆಗೆ. ನೋಡಿ, ಪ್ರತಿ ವಿಷಯಕ್ಕೂ ಪ್ರಶ್ನೆ ಪತ್ರಿಕೆ ಓದಲು 15 ನಿಮಿಷ ಪರೀಕ್ಷೆ ಪ್ರಾರಂಭದಲ್ಲಿ ನೀಡ್ತಾರೆ ಅಂತಕ್ಕದ್ದನ್ನು ಕೊಟ್ಟಿದ್ದಾರೆ. ಇಷ್ಟು ಏನು ಮಾಡಿದ್ದಾರೆ ಅಂತಂದರೆ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಪರೀಕ್ಷೆ ಟೈಮ್ ಟೇಬಲನ್ನು ಕೊಟ್ಟಿದ್ದಾರೆ. ಇದನ್ನು ಡ್ರೈವಲ್ಲಿ ಹಾಕಿದ್ದೀನಿ, ತಾವೆಲ್ಲರೂ ಅವುಗಳನ್ನು ನೋಡಿಕೊಂಡು ಡೌನ್ಲೋಡ್ ಮಾಡಿ ಅಂತ ಹೇಳ್ತಾ, ದಯಮಾಡಿ ಪರೀಕ್ಷೆ ತಯಾರಿ ಮಾಡಿ, ಓದಿ, ರಿಸಲ್ಟನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್